ಒಂದೊಂದೇ ಹೂ ತಗೊಳ್ಳಿ. ಅಲ್ಲೆಲ್ಲ ದೇವರು ಇದ್ದಾರೆ ಅದರಲ್ಲಿ. ಮತ್ತೆ ರೀಪ್ಲೇಸ್ ಯಥಾ ಯಥಾ ಸ್ನಾನಮುದ್ವಾಸಯಾಮಿ. ಮತ್ತೆ ಯಾರು ಕುಂಕುಮ ಕೊಡು. ದತ್ತಂ ನಮಮ. ಸರಿ, ಹೀಗೆ ಶೇಕ್ ಮಾಡಬೇಕು. ಹೇಳಿ, ಮುತ್ತೈದೆ ಮುತ್ತೈದೆ ಬಾಗಿನ ತಗೋ, ಸಾವಿತ್ರಿ ಸಾವಿತ್ರಿ ಬಾಗಿನ ಕೊಡ್ತೇನೆ. ಬನ್ನಿ ಬನ್ನಿ. सर्वे षोडशोपचार पूजा समर्पयामि. यान्तु देवगणाः सर्वे पूजामादाय वत्कृताम् इष्टकाम्ययामि. यान्तु देवगणाः सर्वे पूजामादाय इष्टकाम्यात् पुनरागमनाय च प्रसन्न मम सर्वदा. सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बिके देवी नारायणि नमोस्तुते. सर्वबाधा प्रशमनं त्रैलोक्यस्याखिलेश्वरी. ದಿಗಂತಲ ಸತ್ಕೀರ್ತಿ. ಏನು ದೇವರ ಅನುಗ್ರಹದಿಂದ ಎಲ್ಲರೂ ಕೂಡ ತಿಳಿದುಕೊಂಡಿರತಕ್ಕಂಥದ್ದು. ಲಕ್ಷ್ಮಿ ಅಂತ ಹೇಳಿದರೆ ಕೇವಲ ಹಣಕ್ಕೆ ಅಭಿಮಾನಿ ಅಂತ, ವಿದ್ಯಾಭಿಮಾನಿ. ನಮ್ಮ ತಲೆಯಲ್ಲಿ ಭೂತಾಸ ದೇವರ ಪೂಜೆಯನ್ನ ಬಹಳ ವೈಭವದಿಂದ ಮಾಡಿದ್ದೀರಿ. ಆ ಲಕ್ಷ್ಮೀನಾರಾಯಣರು ದೇವರಿಗೆ ನಾವು ಯಾಕೆ ಪೂಜೆಯನ್ನು ಮಾಡಬೇಕು ಅಂದರೆ, ಅದು ಕಾಣೋದು ಪ್ರತಿಬಿಂಬ. ಆ ಕನ್ನಡಿಯಲ್ಲಿ ನಮ್ಮ ಪ್ರತಿಬಿಂಬ ಚೆನ್ನಾಗಿ ಕಾಣಬೇಕಾದ್ರೆ ಬಿಂಬ ನಾವು ಚೆನ್ನಾಗಿ ಅಲಂಕಾರ ಮೇಕಪ್ ಮಾಡಿಕೊಂಡಾಗ ಮಾತ್ರ ನಮ್ಮ ಪ್ರತಿಬಿಂಬ ಚೆನ್ನಾಗಿ ಕಾಣುತ್ತದೆ. ಷೋಡಶೋಪಚಾರ ಪೂಜೆಯನ್ನು ಸಲ್ಲಿಸಿ ಅನೇಕ ಮಂಗಲ ದ್ರವ್ಯಗಳನ್ನು ಅರ್ಪಣೆ ಮಾಡಿ ನಾವು ದೇವತಾಯ ಪುಷ್ಪ, ಹೀಗೆ ಅಷ್ಟಭಿರ್ಭಾವ ಪುಷ್ಪೈ ಅಂತ ಆ ಹೂಗಳಿಂದ ಅರ್ಪಣೆ ಮಾಡಬೇಕಂದ್ರೆ ದೇವರಿಗೆ. ಪತ್ರೆಗಳನ್ನು ಯಾಕೆ ಅರ್ಪಣೆ ಮಾಡ್ತೀವಿ ಅಂದರೆ, ಪತಂತಂತ್ರ ಯಾವದಾದಿತ್ಯಸ್ತವದಿ ಯಾವದ್ಭ್ರಾಜಿತಿ ಚಂದ್ರ. ಅದು ದೇವ್ರ ಮುಂದೆ ದೇವ್ರಿಗೆ ನಮಸ್ಕಾರ ಮಾಡಿ. ಯಾವದಾದಿತ್ಯಸ್ತವದಿ ಯಾವದ್ಭ್ರಾಜಿತಿ ಚಂದ್ರಮಾ ಆಹ ಯಾವದ್ವಾಯು ಪ್ರವಹರಿ ತಾವಜ್ಜೀವ ಜಯ ಆಜಯ. ಸರ್